ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಮಾಸ್ತಿಹೋಳಿ ಗ್ರಾಮದ ಭೂ ಸಂತ್ರಸ್ತರು ತಮ್ಮ ನ್ಯಾಯಯುತ ಹಕ್ಕುಗಳಿಗಾಗಿ ಹೋರಾಟವನ್ನ ತೀವ್ರಗೊಳಿಸಿದ್ದು ನೀರಾವರಿ ಇಲಾಖೆಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದ ವಿರುದ್ಧ ಭೀಕರ ಆಕ್ರೋಶ ಹೊರಹಾಕಿದ್ದಾರೆ. ಸುಮಾರು 50 ವರ್ಷಗಳ ಹಿಂದೆ ಇಡಕಲ್ ಜಲಾಶಯದ ನಿರ್ಮಾಣಕ್ಕಾಗಿ ಮುಳುಗಡೆಯಾದ ಮಾಸ್ತಿಹೋಳಿ ಗ್ರಾಮದ 394 ಎಕರೆ 26 ಗುಂಟೆ ಜಮೀನಿಗೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿ ಸಂತ್ರಸ್ತ ಅನ್ನದಾತರು ನಿರಂತರವಾಗಿ ಕಚೇರಿಗಳಿಗೆ ಅಲಿತಾ ಇದ್ದಾರೆ. ಈ ಕುರಿತು ಭೂ ಸಂತ್ರಸ್ತರೇ ಪರವಾಗಿ ಮಾನ್ಯ ಉಚ್ಚ ನ್ಯಾಯಾಲಯದ ಸ್ಪಷ್ಟ ಆದೇಶವಿದ್ದರೂ ಸಹ ನೀರಾವರಿ ಇಲಾಖೆಯ ಅಧಿಕಾರಿಗಳು ನ್ಯಾಯಾಲಯದ ತೀರ್ಪಿಗೂ ಕ್ಯಾರೆ ಎನ್ನದೆ ಬಾಕಿ ಪರಿಹಾರದ ಹಣವನ್ನ ಬಿಡುಗಡೆ ಮಾಡದೆ ಸತಾಯಿಸ್ತಾ ಇದ್ದಾರೆ ಎಂದು ರೈತರು ಗಂಭೀರವಾಗಿ ಆರೋಪಿಸಿದ್ದಾರೆ. ದಶಕಗಳ ಕಾಲ ಸರ್ಕಾರಿ ಕಚೇರಿಗಳ ಮೆಟ್ಟಿಲು ಹತ್ತಿ ಸುಸ್ತಾಗಿರುವ ಸಂತ್ರಸ್ತರು ತಮಗೆ ನ್ಯಾಯ ಸಿಗುವವರೆಗೂ ಅನಿರ್ದಿಷ್ಟಾವಧಿಯ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ಮುಂದುವರಿಸುವುದಾಗಿ ಘೋಷಿಸಿದ್ದಾರೆ. ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ಹಿರಿಯ ರೈತ ಮುಖಂಡ ಬಾಳೇಶ್ ಮೌನೂರಿ ಅವರು ಬಿಡದಿ ಮಾದರಿಯಲ್ಲಿಯೇ ನಮ್ಮ ಜಮೀನುಗಳಿಗೆ ಸೂಕ್ತ ದರವನ್ನು ನಿಗದಿಪಡಿಸಿ ತಕ್ಷಣವೇ ಪರಿಹಾರ ವಿತರಿಸಬೇಕು ಎಂದು ಕಟ್ಟುನಿಟ್ಟಾಗಿ ಒತ್ತಾಯಿಸಿದ್ರು. ಮುಂದುವರೆದು ಮಾತನಾಡಿದ ಅವರು ಅಧಿಕಾರಿಗಳ ಬಂಡತನ ಹೀಗೆಯೇ ಮುಂದುವರೆದರೆ ಮತ್ತು ಪ್ರತಿಭಟನೆಯ ಅವಧಿಯಲ್ಲಿ ಸಂಬಂಧಪಟ್ಟ ಗ್ರಾಮಗಳಲ್ಲಿ ಯಾರಾದರೂ ವಯೋಸಹಜವಾಗಿ ಅಥವಾ ಅನಾಹುತದಿಂದ ಮೃತಪಟ್ಟರೆ ಅವರ ಪಾರ್ಥಿವ ಶರೀರವನ್ನ ನೇರವಾಗಿ ತಂದು ನೀರಾವರಿ ಇಲಾಖೆಯ ಕಚೇರಿಯ ಮುಂಭಾಗದಲ್ಲೇ ಇಟ್ಟು ಉಗ್ರವಾಗಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಇಲಾಖೆಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸರ್ ನಮ್ ಭೂಮಿ ರೀ 60 ವರ್ಷ ಹತ್ರ ನಂಬದ್ರಿ ನೀರಾಗೆಲ್ಲ ಮುನಿಗಿ ಇದನ್ ಮಾಡಿದಾರ್ರಿ. ಮತ್ ಈಗ ನಾವ್ 60 ವರ್ಷ 2 ಎಕರೆ ಗುಡ್ಡ ಕೊಟ್ಟಾರ್ರಿ. ಅದ್ರಾಗ ಏನ್ ಬರಾನಿಲ್ರಿ, ಕಲ್ಲೆ ಹೋಗ್ಯದ್ರಿ. ಮತ್ ಈಗ ನಮಗ್ ಪರಿಹಾರ ಕೊಡಾನಿಲ್ರಿ, ನಮ್ ಭೂಮ್ಯಾಗ ನೀರ್ ನಿಲ್ಸೋದು ಬಿಡಾನಿಲ್ರಿ. ಅಣ್ಣಗಳು ಎಟ್ ಹೊರ್ಯಾಡಿ ಎಟ್ ಪಾಪ ಅವ್ರ ಮನಿ ಜನ್ಮ ಬಿಟ್ಟು ಎಲ್ಲಾ ಬಿಟ್ಟ ಅವ್ರ ನಮ್ ಸಲುವಾಗಿ ಹೊರ್ಯಾಡತ್ತಾರ್ರಿ. ಮತ್ ನಾವ್ ಈಗ ಹೆಂಗ್ ಹೊಟ್ಟೆ ತುಂಬ್ಸೋರದ ಹೆಂಗ್ ಬದುಕೋದ್ರಿ? ಮತ್ ಈಗ ನಾವ್ ಹೆಂಡ್ರ ಮಕ್ಳ ದನ ಕರ ಎಲ್ಲಾ ತಗೊಂಬಂದ್ ಇಲ್ಲಿ ಕೂತ್ರುನು ಅವ್ರೇನ್ ದಾದ್ ಮಾಡಾನಿಲ್ರಿ. ನಿನ್ನಿಂದ ಈಗ ಹೇಳ್ತೇವ ಆಗ ಹೇಳ್ತೇವ ಅಂತಾರ್ರಿ. ಈಗ 3 ದಿವಸ ಆತ್ ಬಂದ್ ಕೂತಾರ್ರಿ. ಏನು ಇದನ್ ಪರಿಹಾರ ಹೇಳಾನಿಲ್ರಿ. ನಮ್ ಭೂಮ್ಯಾಗ ನೀರ್ ನಿಲ್ಸೋದು ಬಿಡಾನಿಲ್ರಿ. ಅದಕ್ ನಮ್ಗೆ ಏನಾರ ಒಂದ್ ಪರಿಹಾರ ಮಾಡ್ಬೇಕ್ರಿ. ಈಗ ಪರಿಹಾರ ಮಾಡೋ ತಕ ನಾವ್ ಹೋಗುದಿಲ್ರಿ. ಕಚೇರಿಗೆ ಬರಾತವ್ರಿ, ಹೊಂಟಿದೇವ್ರಿ. ಅವ್ರ ದಾದ ಮಾಡಾನಿಲ್ರಿ, ಬರೋದಾ ಹೋಗೋದ್ರಿ. ಪಾಪ ಅವ್ರೆಲ್ಲಾ ನಿಂತ್ ಮಾಡಾತಾರ್ರಿ. ಏನು ಬೆಳಗಾವಿ ಜಿಲ್ಲೆ ಇಳಕಲ್ ಜಲಾಶಯಕ್ಕೆ ಏನು ಜಮೀನನ್ನ ಕಳ್ಕೊಂಡಿದ್ದಾರೆ ಅಂತ ರೈತರಿಗೆ ಪರಿಹಾರ ಕೊಡುವಲ್ಲಿ ಏನು ಅಧಿಕಾರಿಗಳು, ನೀರಾವರಿ ಇಲಾಖೆ ಅಧಿಕಾರಿಗಳು ಕಳ್ಳಾಟವನ್ನ ಆಡ್ತಾ ಇದ್ದಾರೆ. ಅದರ ಪೂರಕವಾದಂತ ಏನು ಕಳೆದ 3 ದಿನಗಳಿಂದ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಿರುವಂತ ರೈತರಿಗೆ ಇದುವರೆಗೂ ಕೂಡ ಸರ್ಕಾರ ಆಗ್ಲಿ ಅಥವಾ ಜಿಲ್ಲಾಡಳಿತ ಅಥವಾ ನೀರಾವರಿ ಇಲಾಖೆಯವರು ಯಾರು ಕೂಡ ಒಂದು ಪರಿಹಾರ ಕೊಡುವಂತ ಮಾತನ್ನ ಆಡಿಲ್ಲ. ಹೀಗಾಗಿ ಪ್ರತಿ ವರ್ಷ ಕೂಡ ನೂರಾರು ಸಂಖ್ಯೆಯಲ್ಲಿ ರೈತರು ಬಂದು ಜಮಾವಣೆ ಆಗಿ ಕೂಡ ಇಲ್ಲಿ 2-3 ದಿವಸಗಳ ಠಿಕಾಣಿ ಹಾಕುವಂತ ಕೆಲಸ ಕೂಡ ಪ್ರತಿ ವರ್ಷ ಮಾಡುವಂತದ್ದು. ಈಗ ಜೊತೆಗೆ ಏನು ಈ ವರ್ಷ ಕೂಡ ರೈತರಿಗೆ ಕೊಡ್ಬೇಕಾದಂತ ಅನುದಾನದಲ್ಲಿ ಅಂದ್ರೆ ಪರಿಹಾರದ ಹಣವನ್ನು ಕೂಡ ಬಿಡುಗಡೆ ಮಾಡಿಲ್ಲ. ಈಗ ಜೊತೆಗೆ ಕಾಡಿಸುವಂತ ಕೆಲಸ ಕೂಡ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಈಗ ಪೂರಕವಾಗಿ ರೈತ ಮುಖಂಡರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಏನೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ದೀರಿ? ಈಗ ಬೇಡಿಕೆ ಏನ್ ಜಾಸ್ತಿ ಇಟ್ಟಿಲ್ರಿ ಅವ್ರಿಗೆ. ಬೇಕಾರೆ ನಮ್ ಜಮೀನಿಗೆ ಪರಿಹಾರ ಕೊಡ್ಬೇಕು ಅಂದ, ಬೇಕಾದ್ರೆ ಬಿಟ್ಟು ಕೊಡ್ಬೇಕು ಅಂದ. ಎರಡರಿಗೆ ಪರಿಹಾರ ಕೊಡ್ಲಿ ಒಂದ, ಇಲ್ಲಕ ನೀರ್ ನಿಲ್ಸೋದ್ ಬಿಡ್ಲಿ ಒಂದ, ಎರಡರಿ. ಅದ್ರ ಎರಡರೊಳಗೆ ಒಂದ್ ನಿರ್ಣಯ ಮಾಡತಕ್ಕ ಹೋಗುದು. ಈಗ ಪ್ರತಿ ವರ್ಷ ಬರ್ತೀರಿ ಸರ್, 2-3 ದಿವಸ ಇಲ್ಲಿ ವಸತಿ ಮಾಡ್ತೀರಿ, ಇಲ್ಲೇ ಊಟವನ್ನ ಮಾಡುವಂತ ವ್ಯವಸ್ಥೆ ಕೂಡ ಮಾಡ್ಕೊಳ್ತೀರಿ. ಅಧಿಕಾರಿಗಳು ಏನ್ ಹೇಳ್ತಾ ಇದಾರೆ ಅಂತ? ಈಗ ಅದು ಏನೂ ಬ್ಯಾಡ ಅಂತೇಳಿ ನಾವ್ ಈಗ ಒಟ್ಟೆ 1 ವರ್ಷ ಆಗಿಲ್ರಿ. ಅದು ಒಂದು ನಿರ್ಣಯ ತಗೊಂಡನ ಫೈನಲ್ ಜಾಗ ಬಿಡ. ಒಂದ್ ನಿರ್ಣಯ ಯಾಕಂದ್ರೆ ಇದಕ್ಕ ಜಿಲ್ಲಾ ಮಂತ್ರಿಗಳು ಬೇಸತ್ತಾರ. ಸತೀಶ್ ಜಾರಕಿಹೊಳಿ ಸಾಹೇಬರು ನಾನು ಈಗ 1 ತಿಂಗಳಿಂದ್ರಿ ಬೆಂಗಳೂರಾಗಿ MD ಕರೆಸಿ, ನಾನು MD ಸತೀಶ್ ಜಾರಕಿಹೊಳಿ ಸಾಹೇಬರು 2 ತಾಸು ಅವ್ರ ಅವ್ರ ಕ್ವಾರ್ಟರ್ಸ್ದಾಗ ಮಾತಾಡಿ ಹೇಳ್ಯಾರ. 2 ಸರ್ತಿ ಕರ್ಸಿ ಅವ್ನು MD ಕರ್ಸಿ ಹೇಳ್ಯಾರು, ಇವ್ ಕರ್ಸಿ ಹೇಳ್ಯಾರು, ಎಲ್ಲಾರು ಕಳ್ಸಿ ಹೇಳ್ರಿ. ಇವ್ರಿಗೆ ಯಾರಿಗೆ ಅಧಿಕಾರಿಗಳಿಗೆ ಒಟ್ಟ ದಾದಿಲ್ಲ. ಬೇಕಾದ್ರೆ ನಮ್ ಜಮೀನ್ ಬಿಡ್ಬೇಕು ಅಂದ, ಬೇಕಾದ್ರೆ ನೀರ್ ನಿಲ್ಸಬಾರ್ದು ಅಂದ. ನಿನ್ DC ಅವ್ರು ಮಾತಾಡ್ರಿ, ನಮ್ ಸಾಹೇಬ್ರಿಗೆ ಜಾರಕಿಹೊಳಿ ಸಾಹೇಬ್ರು ಮಾತಾಡ್ಕ ಅವ್ರು ಹೇಳ್ರು. ಅವ್ರ ರೈತರದೊಂದು ಏನೋ ನಿರ್ಣಯ ಮಾಡ್ರಿ. ನಾನು ಹೇಳಿ ಬೆಸತ್ತನು. ಮತ್ತ ನೀರಾವರಿ ಅವ್ರಿಗೆ ನೀರಾವರಿ ಪುಣೆ ಇರ್ಸನಿಲ್ರಿ. ಅವ್ರು ನೀರಾವರಿ ಅವ್ರಿಗೆ ಹೇಳಿ ಬೆಸತ್ತನು. ಒಂದ್ ಏನಿಲ್ಲ, ನಮ್ ಜಮೀನ್ ಬಿಡ್ಬೇಕು ಅಂದ, ಬೇಕಾದ್ರೆ ಪರಿಹಾರದ ಕರೆಕ್ಟ್ ನಾವ್ ಹೇಳ್ದಂಗ್ ಫೈಲ್ ಬರ್ದ ಕಳ್ಸ. ನಾವ್ ಬೆಂಗಳೂರಾಗ ಮಾಡ್ಕೊಂಡ್ ಬರ್ತಾನ. ಬೆಂಗಳೂರ ನಾವ್ ಕ್ಯಾಬಿನೆಟ್ ದಾಗಿಟ್ಟು ಸತೀಶ್ ಸಾವ್ಕಾರ ಹೇಳಿದಾರು, ನಾವ್ ಕ್ಯಾಬಿನೆಟ್ ದಾಗಿಟ್ಟ ಅಪ್ರೂವಲ್ ಮಾಡ್ಕೊಂಡ್ ಬರ್ತಾವ. ಇಲ್ಲಿಂದ ಸರಿಯಾಗಿ ಬರಿಬೇಕು, ಬರೀ ತಕ್ಕ ನಾವ್ ಹೇಳುದು. ನಾವ್ ರೊಕ್ಕ ಕೊಡೋದಿಲ್ಲ, ಈಗ ನಾವ್ ಕರೆಕ್ಟ್ ಬರ್ದ ಕಳ್ಸ್ಲಿ. ಸರ್, ಈಗ ಬಿಡದಿಯಲ್ಲಿ 2 ಕೋಟಿ 3 ಕೋಟಿ ಅಂತ ಇದಾರೆ. ಇಲ್ಲಿ ಎಷ್ಟು ಬಿಡದಿ ಕೊಟ್ಟದೆ ಕೊಡ್ಬೇಕಂತ ಇದೇ ಹೇಳಿದನ್ರ.
ಇಲ್ಲೂ ಎಕರೆಕ್ 2.5 ಕೋಟಿ ಇಲ್ದ ನಾವ್ ರೊಕ್ಕ ತಗೋದಿಲ್ಲ. ಯಾಕ ಅದು ರೈತರ ನಾವು ರೈತರ, ಅದು ಭೂಮಿ ಇದು ಭೂಮಿ. ಅಲ್ಲಿ ಎಟ್ ಕೊಡ್ತಾರ ಅಟ್ಟ ಕೊಡಿ. ಅದು ಬೆಂಗಳೂರಿಂದ 8 ಕಿಲೋಮೀಟರ್ ಐತಿ. ಬೆಂಗಳೂರಿಂದ ಎಟ್ ಐತ್ರಿ ಅದು ಒಂದ್ 20-30 ಕಿಲೋಮೀಟರ್ ಐತಿ. ಅಲ್ಲಿ ವಿಧಾನಸಭಾ ಐತಿ. ಓಕೆ, ಇಲ್ಲಿ ಬೆಳಗಾವಿಯಿಂದ ಒಂದು 30 ಕಿಲೋಮೀಟರ್ ನಮ್ಮೂರ್ ಐತಿ. ಇಲ್ಲಿ ವಿಧಾನಸಭಾ ಐತಿ. ಕರೆಕ್ಟಾ? ನಮ್ದು ವಿಧಾನಸಭಾ ಐತಿ, ಇದು ಬೆಳಗಾವಿ ಸಿಟಿ ಐತಿ, ಇದು 2ನೇ ರಾಜಧಾನಿ ಐತಿ, ಅದು 1ನೇ ರಾಜಧಾನಿ ಐತಿ. ಅಲ್ಲಿ 2.5 ಕೋಟಿ ಕೊಡತ್ತಾರ, ಇಲ್ಲಿ 2.5 ಕೋಟಿ ಬೇಕಾ? ಕಡಿಮೆ ತಗೋರ ಪ್ರಶ್ನೆನೇ ಇಲ್ಲ. ಏನು ಬಿಡದಿ ಮಾದರಿಯಲ್ಲೇ ನಮಗೂ ಕೂಡ ಪರಿಹಾರನ ಘೋಷಣೆ ಮಾಡ್ಬೇಕು. ಜೊತೆಗೆ ಆದಷ್ಟು ಬೇಗ ಏನು ಅಧಿಕಾರಿಗಳು ಏನು ಕಳ್ಳಾಟವನ್ನ ಮಾಡ್ತಾ ಇದಾರೆ ಅಂತವ್ರ ಮೇಲೆ ಸೂಕ್ತ ಕ್ರಮವನ್ನ ವಹಿಸ್ಬೇಕಂತೇಳಿ ಕೂಡ ರೈತ ಮುಖಂಡರು ಆಗ್ರಹವನ್ನ ಮಾಡ್ತಾ ಇರುವಂತದ್ದು.